ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾಡ್ತಿರೋ ರೆಸಿಪಿ ಏನಪ್ಪ ಅಂತಂದರೆ, ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಸಾಂಬಾರ್ ಪೌಡರಿಂದ ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಅದಕ್ಕೆ 2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲೊಂದು ಕಡಾಯಿ ತಗೊಂಡಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ, ಸಾಕು ಇಷ್ಟೇ. ಈಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ, ಹಾಗೆ 1 ಸ್ಪೂನ್ ಜೀರಿಗೆ. ಇವಾಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ, ಹಾಗೆ ಹಸಿಮೆಣಸು, ಈರುಳ್ಳಿ. ಇವಾಗ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಪ್ಲೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ರೀತಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೊಟೊ ಇದರಲ್ಲೇ ಮೆತ್ತಗಾಗಬೇಕು, ಅಲ್ಲಿವರೆಗೂ ಒಂದ್ಸಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀರು ಹಾಕಬಾರ್ದು ಇವಾಗ. ಟೊಮೊಟೊನೇ ನೀರು ಬಿಡುತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿದೆನಾ ಈ ರೀತಿ ಅದು ಟೊಮೊಟೊ ಹಣ್ಣಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಟೊಮೊಟೊ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಅರಿಶಿನ. ಇವಾಗ ಅಂಗನವಾಡಿಯಲ್ಲಿ ಕೊಟ್ಟಂತಹ ಟೊಮೊಟೊ ಪೌಡ್ರನ್ನ ಸ್ವಲ್ಪ ಹಾಕ್ತಿದ್ದೀನಿ. ಮತ್ತೆ ಬೇಕಾದರೆ ಹಾಕ್ಕೊಳ್ಳೋಕೆ ಬರುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕಬೇಕು. ನಿಮಗೆ ಪ್ರಮಾಣ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದಕ್ಕೆ 1 ಸ್ಪೂನ್ ಬೆಲ್ಲ ಹಾಕ್ತಿದ್ದೀನಿ, ಜೋನಿ ಬೆಲ್ಲ. ಹಾಗೆ ಇದನ್ನು ಇವಾಗ ನೋಡಿಕೊಂಡು ಈ ತೆಳ್ಳಗಾಗಿದ್ರೆ ಪುಡಿನ ಮತ್ತೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ದಪ್ಪ ಆದರೆ ಚೆನ್ನಾಗಾಗಲ್ಲ. ಇದು ತೆಳ್ಳಗೆ ಆಗಿದೆ. ನಾನು ಮತ್ತೆ ಇದ್ದದ್ದು ಪುಡಿ ಅಷ್ಟು ಹಾಕ್ಕೊಂಡಿದ್ದೀನಿ, ನಾನು ತಗೊಂಡಿರೋವಂಥ ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿ ಆಗದೆ. ಉಪ್ಪು ಟೊಮೊಟೊದಲ್ಲೇ ಹುಳಿ ಅಂಶ ಇರೋದ್ರಿಂದ ಹುಣಸೆಹಣ್ಣು ಹಾಕಲ್ಲ ನಾನು. ಬೆಲ್ಲ ಹಾಕಿದ್ದೀನಿ. ಖಾರಕ್ಕೆ ಹಸಿಮೆಣಸು ಹಾಕಿದ್ದೀನಿ. ನೋಡಿ, ಈ ಹದ ಆಗಿದೆ. ಈ ಥರ ಹದಕ್ಕೆ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ತೆಳ್ಳನೂ ಇಲ್ಲ, ದಪ್ಪನೂ ಇಲ್ಲ, ಈ ಹದಕ್ಕೆ ಆದರೆ ಸಾಕು. ಇದು ಕುದಿ ಬರಲಿ 1 ಸೆಕೆಂಡ್ ಇದಕ್ಕೆ. ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ವೈಸ್ ಆಗಲಿ ಮತ್ತು ರುಚಿ ಕೊಡುತ್ತೆ ಸ್ವಲ್ಪ, ಹಾಗಾಗಿ. ನೋಡಿ, ಈ ರೀತಿ ಆಗಿದೆ. ಇವಾಗ ಇದು ಒಂದು ಕುದಿ ಬಂದರೆ ಟೊಮೊಟೊ ಸಾರು ರೆಡಿ ಆಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳಿ, ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಮರೆಯದೆ ಕಮೆಂಟಲ್ಲಿ ತಿಳಿಸಿ. ಅಂಗನವಾಡಿಲಿ ಕೊಡೋಂತಹ ಇವಾಗ ಎಲ್ಲ ಮಕ್ಕಳಿಗೂ ಕೊಡ್ತಾರೆ ಶಾಲೆ ರಜೆ ಇರೋದಕ್ಕೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಲ್ಲ, ಸಾರು. ನೋಡಿ, ಈ ರೀತಿ ಬಂದಿದೆ, ಘಮ ಘಮ ಅಂತಿದೆ. ನೋಡಿ, ಈ ರೀತಿ ಒಂದು ಕುದಿ ಬಂದರೆ ಸಾಕು, ಸಾರು ರೆಡಿಯಾಗಿರುತ್ತೆ. ನೋಡಿ, ನೋಡಿ ಈ ಥರ ಆಗಿದೆ ಸಾರು. ಸೂಪರಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಮಾಡಿ ಹೇಗಿತ್ತು ಅಂತ ಮರೆಯದೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.